ಬಾಕಿಯಾಗಿದ್ದೀವಿ. ಈಗ ಅಮ್ಮನಿಂದ ಒಂದು ಕಪಾಳ ಮೋಕ್ಷ ಆಗ್ತಿತ್ತು ನಮಗೆ. ತೊಟ್ಟೆ ಡಬ್ಬ ಅದೆಲ್ಲ ಎಲ್ಲಿಯಾದರೂ ಬಿಟ್ಟು ಹೋದ್ರೆ ಉಂಟಲ್ಲ ಸಾರಿ ಬಡಿತಾರೆ ಅಮ್ಮ. ಬೇಕಾದರೆ ನೋಡ್ತೀರಾ, ನಾನು ಇದನ್ನು ಎಲ್ಲಿ ಅದೇ ಇಡ್ತೇನೆ. ಅಮ್ಮ ಕೇಳ್ತಾರೆ ನೋಡಿ ಎಲ್ಲಿ ಉಂಟಂತ ಡಬ್ಬ. ಹಿಂದೆ ಇಟ್ಕೊಂಡಿದ್ದಾರೆ. ಅಮ್ಮನ ಹತ್ರ ಕೆಲಸ ಕೇಳಿ ಬಾಕ್ಸ್ ಕೇಳ್ತಾರೆ ನೋಡಿ. ಹಾಂ ಅದು ಪುಪ್ಪಾಡಿ ಅದನ್ನು ಬುಡಾಡ ಗುಡ್ ಮಾರ್ನಿಂಗ್. ನಿನ್ನೆ ನನ್ನ ಫಾಸ್ಟಿಂಗ್ ಇತ್ತು ಗೊತ್ತಿರ್ಬೋದು. ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗಿನವರೆಗೆ ನೀರು ಕುಡ್ತಿದ್ದೇನೆ, ಮತ್ತು ರೈಸ್ ಅದೆಲ್ಲ ಎಂತ ತಿಂದಿಲ್ಲ ಗೈಸ್. ಈಗ ಫಸ್ಟ್ ಊಟ ಮಾಡೋದು, ಫಸ್ಟ್ ದೋಸೆ ಮಾಡ್ತಿದ್ದೇನೆ. ಹಾಗೆ ದೋಸೆ, ನನ್ನ ದೋಸೆ ರೌಂಡ್ ಶೇಪು ಪರ್ಫೆಕ್ಟ್ ಬರೋದಿಲ್ಲ, ತಿನ್ನಲಿಕ್ಕೆ ಆಗುವಷ್ಟು ಆಗ್ತದೆ. ಇವತ್ತಿನ ನಮ್ಮ ಕೃಷಿಯ ಅಪ್ಡೇಟು ಸ್ವಲ್ಪ ದೊಡ್ಡದಾಗಿದೆ. ಗ್ರೋತ್ ಇದರಲ್ಲೇ ಗೊತ್ತಾಗ್ತದೆ, ಈ ಗಿಡದಲ್ಲಿ ನೋಡಿ ಇದೆಲ್ಲ ಬಳ್ಳಿಗಳು. ಸ್ವಲ್ಪ ದೊಡ್ಡದಾಗಲಿ, ಯಾವುದಂತ ಈಗ ಗೊತ್ತಾಗೋದಿಲ್ಲ ನನಗೆ. ಸ್ವಲ್ಪ ದೊಡ್ಡದಾಗಲೇ ಗೊತ್ತಾಗ್ಬೋದು. ಮತ್ತು ಅಲಸಂಡೆ ಗೊತ್ತಾಗ್ತದೆ ಗ್ರೋತು. ಮತ್ತು ಇಲ್ಲಿ ಕೂಡ ಒಂದು ಬಳ್ಳಿಯಾಗಿದೆ ನೋಡ್ಬೋದು. ಈಗ ಎಂತ ಅಂತ ಗೊತ್ತಿಲ್ಲ ಮಾತ್ರ ಗೈಸ್, ಇದು ದೊಡ್ಡದಾದ ಮೇಲೆ ಹೇಳುವ ಎಂತ ಅಂತ. ಇವಾಗ ಎಂತ ಅಂತ ಅಂದಾಜಾಗೋದಿಲ್ಲ. ಮತ್ತು ಅರಿವೆ ಸೊಪ್ಪಲ್ಲಿ ಉಂಟು ಕಾಣ್ಬೋದು. ಈಗ ಎಂತ ಅಂದಾಜಾಗೋದಿಲ್ಲ. ಆದರೆ ಡೈಲಿ ನೀವು ನಮ್ಮ ಜೊತೆ ನೋಡ್ತಾ ಇದ್ದೀರಾ ಗಿಡ ಎಷ್ಟು ಬೆಳೆಯುತ್ತಂತೇಳಿ. ಗೈಸ್ ಏನು ಗೊತ್ತಾ, ಈಗ ನಂದು ಬಟ್ಟೆ ಒಗ್ದಾಯಿತು, ಹಾಗೆ ಒಂದು ಹೇಳುವ ಅಂತೇಳಿ ಬಟ್ಟೆ ಒಗ್ದು ನಾನು ಯಾವಾಗಲೂ ಬಟ್ಟೆ ಒಗ್ದ ಬಕೆಟ್ ಉಂಟಲ್ಲ ಅದನ್ನು ತೊಳೆದ ಮೇಲೆ ಅದರಲ್ಲಿ ನೀರು ಹಾಕಿ ಬಿಡ್ತೇನೆ. ಯಾಕಂದರೆ ಎಲ್ಲರೂ ನಿಮ್ಮ ನೀರು ಒಂದು ಸ್ವಲ್ಪ ಹೊರಗಡೆ ಅಂಗಳದಲ್ಲಿ ಅಲ್ಲಾದರೆ ಬಟ್ಟೆ ಒಗ್ಗೋ ಪ್ಲೇಸಲ್ಲಿ ಸ್ವಲ್ಪ ನೀರು ತೆಗೆದಿಡಿ ಆಯಿತಾ. ಯಾಕೆ ಗೊತ್ತಾ, ಇವಾಗ ಬೇಸಿಗೆ ಕಾಲ, ನೀರು ಎಲ್ಲ ಕಡೆ ಸಿಗೋದಿಲ್ಲ. ಪ್ರಾಣಿ ಆಗಿರ್ಬೋದು, ಪಕ್ಷಿಗಳಿರ್ಬೋದು, ಈಗ ಎಂತ ಇಲ್ಲ ನಿಮಗೆ ಗೊತ್ತುಂಟು. ಕೆರೆ ಇಲ್ಲ, ಕಾಡೆಲ್ಲ ಅರ್ಧವಾಸಿ ಹೋಗಿದೆ, ಬಾವಿಯಲ್ಲಿ ಕೂಡ ನೀರಿಲ್ಲ. ಕೆಲವು ಕಡೆ ಬಾವಿ ಇರ್ತದೆ, ಅಂಥ ಪ್ಲೇಸಲ್ಲಿ ಇಡಬೇಕಂತಿಲ್ಲ. ಇಂಥ ಬೋರ್ಡ್ ಪ್ರದೇಶದಲ್ಲಿ ಎಲ್ಲ ಸ್ವಲ್ಪ ನೀರು ಇಟ್ಟು ಬಿಡಿ ಆಯಿತಾ, ಅದಕ್ಕೂ ಕೂಡ ಹೆಲ್ಪ್ ಆಗ್ತದೆ ನಮ್ಮಿಂದ. ಹಾಗೆ ಈಗ ಹಸಿವು ಅಂತೇಳಿ ಊಟ ಮಾಡೋದಿದ್ದು ಪರವಾಗಿಲ್ಲ, ನೀರು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅದು ಫ್ರೀಯಾಗಿ ಸಿಗುವಂಥದ್ದು. ಫ್ರೀಯಾಗಿ ಅಂದರೆ ಹಣ ಕೊಡಬೇಕು, ಪಂಚಾಯತಿ ಕಟ್ತೇವೆ, ಆದರೂ ಒಂದು ಹೆಲ್ಪ್ ಮಾಡಬೇಕಾಗ್ತದೆ ಎಲ್ಲರಿಗೂ. ಹಾಗೆ ಒಂದು ಹೇಳುವ ಅಂತ ಆಯಿತು. ನಾನೀಗ ಯಾವಾಗಲೂ ನೀರಿಡ್ತೇನೆ, ಇಷ್ಟವರೆಗೆ ಲಾಗಲ್ಲಿ ಹೇಳಿಲ್ಲಲ್ಲ, ಹಾಗೆ ಹೇಳುವ ಅಂತ. ನಾನೊಂದು 2-3 ಕಡೆ ಇಡ್ತೇನೆ, ಒಂದು ಆ ಪ್ಲೇಸಲ್ಲಿ, ಒಂದು ಈ ಕಡೆ ಎಲ್ಲ. ಏನಾದರೂ ಕುಡಿದುಕೊಂಡು ಹೋಗಲಿ ಅಂತ. ಹಾಗೆ ಈಗ ನೀರು ಕೆಲಸ ಆಯಿತು ಗೈಸ್. ಬಟ್ಟೆ ಒಗ್ದು ಬಂದದ್ದು ನಾನು, ತುಂಬ ಬಟ್ಟೆ ಇತ್ತು. ನಿನ್ನೆದವನ ಯೂನಿಫಾರ್ಮು ಹಳದಿ ಆಗಿತ್ತು ಗೈಸ್. ನಾನು ಇವತ್ತು ಎಗ್ ಮಸಾಲ ಮಾಡ್ತಾಯಿದ್ದೇನೆ, ಸಿಂಪಲ್ ಎಗ್ ಮಸಾಲ. ಹಾಗೆ ಮತ್ತು ಅಮ್ಮ ಒಂದು ಒಳ್ಳೆ ಒಂದು ರೆಸಿಪಿ ಮಾಡಿಟ್ಟಿದ್ದಾರೆ, ಹೆಲ್ದಿ. ಅದೆಂತ ಅಂತ ಹೇಳಿದರೆ, ಇದರಲ್ಲಿ 2 ಸೊಪ್ಪು ಉಂಟು. ಒಂದು ಮೆಂತ್ಯ ಸೊಪ್ಪು ಗ್ರೀನ್ ಕಲರಿದು, ಮತ್ತು ರೆಡ್ ಕಲರ್ ಕಾಣ್ತಾ ಉಂಟಲ್ಲ ಅದು ಅರಿವೆ ಸೊಪ್ಪು ಒಟ್ಟಿಗೆ ಹಾಕಿದ್ದು, ಉಪ್ಪು ಕರಿ. ನಾನು ಮೊನ್ನೆ ತಂದದ್ದು, ಅದು ಒಳ್ಳೆ ಹೆಲ್ದಿ ಅಲ್ವಾ, ಹಾಗಾಗಿ ಒಳ್ಳೆ ಅಮ್ಮನಿಗೆಲ್ಲ ತಿಂದರೆ ಒಳ್ಳೆಯದು ತುಂಬ, ಅದಕ್ಕೆ ತಂದೆ. ಹಾಗೆ ಇದರಲ್ಲಿ ಎಗ್ ಮಸಾಲ ಹಾಕ್ತಾ ಉಂಟು. ಇನ್ನೂ ತಜ್ಪಾಕು ಎಡ್ಡುಂಡ ಅಡ್ಡವ ಕಾಯಿಪೇರಲ್ಲ, ಅದಕ್ಕೋಸ್ಕರ 3 ಜನ ಕಾದು ಕೂತಿದ್ದಾರೆ ನೋಡಿ. ಮೆಂಚೂರಿನ ಮರಿ ಶಿಫ್ಟ್ ಆಯ್ತಲ್ಲ, ನೋಡಿದ್ರಲ್ಲ ಬಡಗಡಿ, ಬೇರೆ ಜಾಗ ಶಿಫ್ಟ್ ಆಯಿತು. ಎಗ್ ಮಸಾಲ ರೆಡಿ ಮಾಡಿದೆ. ಎಗ್ ಮಸಾಲ ಆಯಿತು, ನೋಡ್ತೀರಾ. ಅಮ್ಮ ನೋಡ್ತಾರೆ, ಸಾಕು ನೀವು ಒಟ್ಟಿಗೆ ಸಾಕು, 2 ಬಗೆ ಉಂಟಲ್ಲ. ಏನು ಗೊತ್ತಾ, ನನ್ನ ಈ ತೆಂಗಿನ ಮರಕ್ಕೆ ಉಂಟಲ್ಲ, ನನ್ನ ಮೇಲೆ ತುಂಬ ಬಗೆಗೈಸಿ. ಇದಕ್ಕೆ ಯಾಕೆ ಗೊತ್ತುಂಟ, ನಾನು ಇವತ್ತು ಬೆಳಗ್ಗೆ ಕಟ್ಟಿದ್ದಷ್ಟೇ ಆಯ್ತು ಇದನ್ನೀಗ.
ತೆಂಗಿನಕಾಯಿ ಬೀಳ್ತಾ ಹೋಯ್ತು. ಬೆಳಗ್ಗಿದ್ದು ಕೊಂಡೋಗಿ ಅಲ್ಲಿ ಇಟ್ಟಿದ್ದೇನೆ. ಈಗ ಇನ್ನೊಂದು ದೊಡ್ಡ ತೆಂಗಿನಕಾಯಿ ಮಾತ್ರ ನೋಡಿ ಅಂತ, ಎಷ್ಟು ದೊಡ್ಡ ತೆಂಗಿನಕಾಯಿ ಅದು. ಈ ನಮ್ಮ 4 ಮರದಲ್ಲಿ ಇದರಲ್ಲಿ ಮಾತ್ರ ದೊಡ್ಡ ತೆಂಗಿನಕಾಯಿ ಅದು. ಈಗ ಇದನ್ನು ರಿಟರ್ನ್ ಕಟ್ಟಬೇಕು. ಎಷ್ಟು ಸಲ ಕಟ್ಟಿ, ಇದು 2ನೇ ಸಲ ನೋಡಿ. ಇಲ್ಲಿ ಎಲ್ಲ ಹರಿದೋಯ್ತು ಮಾರಿ. ಅಗ್ಗೋ ಅಲ್ಲಿ ಉಂಟು, ನೇತಾಡ್ತಾ ಉಂಟು. ಈಗ ಅಲ್ಲಿಂದ ಹೋಗಿ ತರಬೇಕು ಇದನ್ನು ನೋಡಿ ಗೇಸ್. ತಲುಪರು ಕೂಡ ಅದರೊಟ್ಟಿಗೆ ಕಟ್ಟಾಗಿದೆ. ಈಗ ಇಳಿದು ಕಟ್ಟಬೇಕು. ಲೂಸ್ ಕಟ್ಟಿದೆ ಗೇಸ್. ಗೊತ್ತಿಲ್ಲ ಯಾವಾಗ ತೆಂಗಿನಕಾಯಿ ಬೀಳ್ತದೆ ಅಂತ ಹೇಳಿಕ್ಕಾಗೋದಿಲ್ಲ. ಅದಕ್ಕೆ ಲೂಸ್ ಕಟ್ಟಿದೆ. ಒಳಕೊಂಡು ಹೌದು, ಯಾರಿಗಾಗ್ಬೋದು. ಉಡ್ಸಾಕಿ ಬಂದು ಕಟ್ಟೋದು. ಇನ್ನು ತೆಂಗಿನಕಾಯಿ ಬಿದ್ದರು ಹಾಗೆ ಕೊಳಗೆ ಹೋಯ್ತು. ತಾರಾಯಿ ಬೂರ್ದು ತಲುಪಾರು ಬೂರ ಬೋಂಡು ಕಾಂಡೆಲ್ಲ ಕಟ್ಟಾತೀನಿ, ಇತ್ತೆಲ್ಲ ಕಟ್ಟಾಟ ಒಂದಿತ್ತರ ಕಾಂಡೆ ದೌಲು. ಹಾಗೆ ತೆಂಗಿನಕಾಯಿ ಕೂಡ ಇರಲಿಲ್ಲ. ಬೆಳಗ್ಗಿದ್ದು ತೋರಿಸ್ತೇನೆ ಎಲ್ಲಿ. ಈಗ ಇದು ಬೆಳಗ್ಗಿದ್ದು, ಈಗದು. ಈಗ ನಾವು ಹಣ ಕೊಟ್ಟು ತೆಂಗಿನಕಾಯಿ ತಂದದ್ದು. ಅದು ಕೂಡ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮತ್ತು ಅಮ್ಮನ ಲೈಫಲ್ಲಿ ನಾವು ಹಣ ಕೊಟ್ಟು ತೆಂಗಿನಕಾಯಿ ತರೋದು ಅಂದರೆ ಫಸ್ಟ್ ಟೈಮ್. ಆಗ ಅಲ್ಲಿ ತಂದದ್ದು ಅದೇ ಅಲ್ಲಿಟ್ಟಿದ್ದೇನಲ್ಲ ಗೈಸ್, ಅದೇ. ಇದು ನಾಯಿಗಳಿಗೆ ಅಮ್ಮ ಮಾಡ್ತಿದ್ದಾರೆ. ಇವತ್ತೊಂದು ಎಕ್ಸ್ಟ್ರಾ ಒಂದು ಕೆಲಸ ಉಂಟು ನನಗೆ. ಯಾಕಂದರೆ ನನ್ನ ಮಾಮಿ ಇದ್ದಾರಲ್ಲ, ಅವರಿಲ್ಲಂತೆ. ಹಾಗೆ ಅವರ ನಾಯಿಗೆ ಒಂದು ಸ್ವಲ್ಪ ಊಟ ಹಾಕಿ ಬರಬೇಕು. ಅದು ಕೂಡ ಒಂದು ಕೆಲಸ ಉಂಟು. ಈಗ ಅದು ಬಿಸಿ ಆಗಲಿ. ದೇವರನ್ನು ನೋಡಿ ಗೈಸ್. ಇದೆಲ್ಲ ಇದು ಸೈಡು ಉಂಟಲ್ಲ, ಅದು ನಮ್ಮ ಮನೆಯ ಹೂವು ಕಟ್ಟಿ ಹಾಕಿತ್ತು ನಾನು. ನಿನ್ನೆ ಉಪವಾಸ ಎಲ್ಲ ಮಾಡಿದ್ದು. ಹಾಗೆ ಅಮ್ಮ ಪುಂಡಿ ಬೇಯಿಸ್ತಿದ್ದಾರೆ. ಊಟ ಮಾಡ್ತಿದ್ದಾರೆ ಗೈಸ್. ನಾನೊಂದು ಹೋಗಿ ನಾಯಿಗೆ ಊಟ ಹಾಕಿ ಹೋಗುವ ಟಿಫಿನಲ್ಲಿ ಹಾಕಿ ಕೊಟ್ಟಿದ್ದೆ. ಅದನ್ನು ಹಾಕೊಂಡು ಹೋಗಿ ಅನ್ನ ನಾಯಿಗೆ ಹಾಕಿ ಬರುವ. ಬುಳ್ಳ ನೋಡಿ ಇದು ಹೋಗುವ ಗೈಸ್. ನಮ್ಮ ನಾಯಿಗಳಿಗೆ ಇನ್ನು ಹಾಕ್ಬೇಕಲ್ಲ, ಮತ್ತೆ ಲೇಟ್ ನಮ್ಮ ನಾಯಿಗೆ. ಒಂದು ಕೈಯಲ್ಲಿ ಟಿಫಿನಾ. ಮತ್ತು ನಮ್ಮ ಆಚೆ ರೋಡಿನ ಕೆಲಸ ಆಗ್ತುಂಟು ಗೈಸ್. ಎಲ್ಲ ರೋಡ್ ಆಗ್ತುಂಟು ನಮಗೆ. ಮಾವನ ಮನೆಗೆ ರೀಚ್ ಆದಾಗ ಅಲ್ಲಿ ಗೂಡಲ್ಲಿ ಗುಂಡಿ ಕಾಯುವುದು ನನ್ನನ್ನು. ಗುಂಡಿ ವೇಟ್ ಮಾಡ್ತಾ ಇದ್ಲು. ಊಟ ಯಾರು ತರ್ತಾರೆ ಅಂದಾಗ ಗುಂಡಿ ಇಟ್ಟಿದ್ದಾರೆ, ಬ್ರೆಡ್ ಇಟ್ಟಿದ್ದಾರೆ, ತಿನ್ನಿಲ್ಲ ಅವಳು. ಗುಂಡಿಗೆ ಹಾಕಿದೆ ಗೈಸ್ ಊಟ. ಇಲ್ಲಿ ನೋಡಿ ಕಪಲ್ಸ್ ಇದ್ದಾರೆ ಗೂಡಿನೊಳಗೆ. ಕಪಲ್ಸ್ ಅನ್ನು ನೋಡಿದ್ರಾ? ಹ್ಯಾಂಡ್ಸಮ್ ಗಂಡ ಹೆಂಡತಿ ಒಟ್ಟಿಗೆ ಇರೋದು ಇವರಿಬ್ಬರು. ಮತ್ತು ಇಲ್ಲಿ ಕೂಡ ಕಪಲ್ಸಿ. ಎಲ್ಲ ಚೆಲ್ಲಿದ್ಲು ಮಾರಿ. ಎಂತ ಚೆಲ್ಲಿ ಊಟ ಮಾಡೋದು ಮಾರಿ ಅವಳು. ನನಗೆ ಊಟ ಮಾಡಿದರೆ ಆಯ್ತು ಅಷ್ಟೆ. ಮಾವನ ಮನೆಯಲ್ಲಿ ಚಿಕ್ಕು ಗಿಡ ಎಲ್ಲ ಉಂಟು. ಚಿಕ್ಕು ಆಗಿದೆ ನೋಡು. ಹೋಗು ಚಿಕ್ಕು. ಅವತ್ತು ಬರ್ತಾ ಇದ್ದೆ ನಾನು. ಇಲ್ಲ ಚಿಕ್ಕದು ಗಿಡ ಮಾತ್ರ ಗೈಸ್, ಚಿಕ್ಕಾಗಲಿಲ್ಲ ಇದರಲ್ಲಿ. ಈಗ ಉಂಟಲ್ಲ, ಈಗ ಪ್ರೆಸೆಂಟಾಗಿ ವೀಡಿಯೋ ಮಾಡುವಾಗ ತುಂಬ ಯೋಚನೆ ಮಾಡಿ ಮಾಡಬೇಕಾಗ್ತದೆ ಆಯಿತಾ. ಅಂದರೆ ನಾನೀಗ ಯಾರನ್ನಾದರೂ ತೋರಿಸ್ತಾ ಇದ್ದೇನಾ, ಮೊನ್ನೆ ಫೋಟೋದ ಇಶ್ಯೂ ಆಯಿತಲ್ಲ, ಆಮೇಲೆ ನನಗೆ ಭಯಂಕರ ಇದಾಗಿದೆ. ಒಂದು ವೀಡಿಯೋ ಮಾಡುವಾಗ ತುಂಬ ಆಲೋಚನೆ ಮಾಡಬೇಕಾಗ್ತದೆ. ಅಪ್ಲೋಡ್ ಮಾಡುವಾಗ, ಎಡಿಟ್ ಮಾಡುವಾಗ. ಎದುರಿನವರಿಗೆ ಕ್ಯಾಮರಾದಲ್ಲಿ ಬರಲಿಕ್ಕೆ ಇಷ್ಟ ಉಂಟಾ, ಯಾವುದಾದ್ರೂ ತೋರಿಸುವಾಗ. ಹಾಗೆ ಮೊದಲು ನಾನು ಇದಕ್ಕೆ ಯಾರನ್ನು ವೀಡಿಯೋದಲ್ಲಿ ತರ್ತಾ ಇರಲಿಲ್ಲ. ಯಾಕಂದರೆ ಯಾರಿಗೂ ಅಷ್ಟು ಲೈಕ್ ಇರಲಿಲ್ಲ, ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಮತ್ತು ಕೆಲವರೆಲ್ಲ ಕಂಫರ್ಟ್ ಆದರು. ಹಾಗೆ ಕೆಲವರನ್ನೆಲ್ಲ ತೋರಿಸಿದೆ. ಈಗ ಮತ್ತೆ ಅದೇ ಒಂದು ಈಗ ತೋರಿಸುವಾಗ ತುಂಬ ಆಲೋಚನೆ ಮಾಡಬೇಕು, ಯಾರನ್ನು ತೋರಿಸಬೇಕು, ಯಾರನ್ನು ತೋರಿಸಬಾರ್ದು. ಬೇರೆ ಯಾರನ್ನೊಂದು ವಸ್ತುವನ್ನು ತೋರಿಸ್ತಾ ಇದ್ದೇನೆ, ಬೇರೆಯವರದ್ದು, ಅವ್ರ ಹತ್ರ ಕೇಳುವ ಇಂಥದ್ದೆಲ್ಲ ಉಂಟು ವಿಷಯ. ಹಾಗೆ ಮಮ್ಮಿ ಇದು ಗೈಸ್ ನೋಡಿ, ಇದು ತುರೆ, ಮಾವಿನದು ತುರೆ ಗಿಡ. ಇದೆಲ್ಲ ತುಂಬ 2 ಸಲ ಆಯಿತು. ಈಗ ಸಣ್ಣ ಸಣ್ಣ ಮರಿಗಳೆಲ್ಲ ಉಂಟು, ಕಾಯಿಗಳು. ಒಂದು ದೊಡ್ಡ ಕಾಯಿ ಉಂಟು ಇದರಲ್ಲಿ ತುಂಬ ಉಂಟು ಗೈಸ್. ನಾವು ಮೇಲೆ ಹೋಗಿ ನೋಡಬೇಕಾದ್ರೆ ಇಲ್ಲಿಂದ ಹತ್ತಿ, ಇಲ್ಲಿ ಮೆಣಸಿನ ಗಿಡಗಳೆಲ್ಲ ನೆಟ್ಟದ್ದು, ಇಲ್ಲಿಂದ ಹೀಗೆ ಮಾಡಿ ಈ ರೋಡಲ್ಲಿ ಹೋಗಬೇಕು. ನೋಡು ಉಂಟಾ ಅಂತ ತೋರಿಸಿ ನಿಮಗೋಸ್ಕರ ನಾನು ಈ ಮಧ್ಯಾಹ್ನ ಈ ರಿಸ್ಕ್ ತೊಗೊಳ್ತಿದ್ದೇನೆ. ಇಲ್ಲ ಗೈಸ್, ಒಂದು ಕೂಡ ಇಲ್ಲ. ಅಲ್ಲಿವರೆಗೆ ಬಳ್ಳಿ ಹೋಗಿದೆ. ಇಲ್ಲ
ಅದೇ ಒಂದು ಸಣ್ಣ ಮಿಡಿ ಉಂಟಲ್ಲ ಅದೇ ಊಟ ಮಾಡಿದ್ಲ ಮರೆ ಅವಳು. ಊಟ ಎಲ್ಲ ಮಾಡಲಿ, ಆಮೇಲೆ ಹೋಗುವ. ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ಳು. ಒಳ್ಳೆ ಜಾಗ ಆಯಿತಾ. ಮೊದಲು ತಗೊಳ್ಳುವಾಗ ಯಾರು ಹೇಳಲಿಕ್ಕಿಲ್ಲ ಇಷ್ಟು ಚಂದ ಜಾಗ ಅಂತೇಳಿ. ಈಗ ನೋಡಿ ಎಷ್ಟು ನೆರಳು, ಎಷ್ಟು ಚಂದ, ಎಷ್ಟು ಚಂದ. ನೋಡ ನಮ್ಮ ಗುಂಡಿ ಎಷ್ಟು ಚಂದ. ಅದು ಕೇಳ್ತಾ ಉಂಟಲ್ಲ, ನಮ್ಮ ಮನೆಯದು ನಾಯಿ ಬ್ಲಾಕಿ. ಇವಳನ್ನು ನೋಡಿ ಅಂತೆ ಊಟ ಹಾಕಿದ್ದೇನೆ ಅಲ್ಲಿ, ಅದನ್ನು ಬಿಟ್ಟು ಬಿಸಿಲಲ್ಲಿ ಸನ್ ಬಾತ್ ತಗೊಳ್ತಿದ್ದಾಳೆ. ಓ ದೇವ, ನನಗೆ ಹಸಿವು ಹೋಗುದಿಲ್ವಾ? ನಾ ಹೋಗುದು. ಕೂತ್ಕೋ ಆಯ್ತಾ, ಊಟ ಮಾಡೋದಿಲ್ಲ ಆಗ ಎಲ್ಲ ಚೆಲ್ಲಿ ಕೂತ್ಕೊಂಡಿದ್ದಾಳೆ ಮಾರೆ. ಬರ ಹೇಳಿ ಬಾ. ಅವಳ ನಾನು ಬಿಟ್ಟದು ಊಟ ಮಾಡು ಅಂತ ಹೇಳಿ ಬಿಟ್ಟರೆ ಬಲ ಗುಂಡಿ. ಹಾಂ ಅಲ್ಲ, ಅವಳಿಗೆ ಗೊತ್ತುಂಟು ನೋಡಿ ಅವಳನ್ನು ಕಟ್ಟಾಗ್ತೀಯ ಅಂತ. ಗುಂಡಿ ಕಮ್ ಗೋ. ಹಾಂ ಉಂಪು ಜನ ಹಾಂ ಉಂಡ್ರದಾನೆ ಹುಣು ಗುಂಡಿ 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 ಗುಂಡಿ. ನಾನು ಒಳಗೆ ಹಾಕಿದ ಮೇಲೆ ತಿನ್ಬೋದು ನೋಡಿ. ಅಷ್ಟೊತ್ತು ಊಟ ಮಾಡಿಲ್ಲ ಅವಳು. ಯಾಕೆ ಮಾತಾಡೋ ಒಂದು ಟೈಮ್ ಸಿಗ್ತದೆ ಅಂತೇಳಿ ಆಟಾಡೋದು. ಎಂತ ಬಾಕಿ ಆಗಿಲ್ಲ. ಬಾಕಿ ಆಗಿದೆ. ಈಗ ಅಮ್ಮನಿಂದ ಒಂದು ಕಪಾಳ ಮೋಕ್ಷ ಆಗ್ತಿತ್ತು ನನಗೆ. ಹೊಟ್ಟೆ ಡಬ್ಬ ಅದೆಲ್ಲ ಎಲ್ಲಿಯಾದರೂ ಬಿಟ್ಟು ಹೋದ್ರು ಉಂಟಲ್ಲ, ಸಾರಿ ಬಡಿತಾರೆ ನಿಮ್ಮಮ್ಮನಿಗಿರುವ ಹಾಗೆ ಇರ್ಬೋದು. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅವರಿಗೆ, ಮಗಳಿಗಿಂತ. ಹೌದಾ, ಬೇಕಾದರೆ ನೋಡ್ತೀರಾ, ನಾನು ಇದನ್ನು ಎಲ್ಲಿ ಅದೇ ಇರ್ತೇನೆ. ಅಮ್ಮ ಕೇಳ್ತಾರೆ ನೋಡಿ ಎಲ್ಲಿ ಉಂಟಂತ ಡಬ್ಬ. ಹಿಂದೆ ಇಟ್ಕೊಂಡಿದ್ದಾರೆ. ಅಮ್ಮನ ಹತ್ರ ಕ್ಯಾಮ್ರಾ ಕೇಳಿ ಬಾಕ್ಸ್ ಕೇಳ್ತಾರೆ ನೋಡಿ. ಹಾಂ ಪಪ್ಪಾಡಿ ಹೋಗುತ್ತಿ ಅವು ಪ್ಲಾಸ್ಟಿಕ್ ಅದ ಇಟ್ಟದ ಆದಂಡು ಅವು ಅವಳೆ ಬಾಕಿ ಅಲ್ಲ. ಮಗಲ್ ಬತ್ತಲ್ಲ ಡಬ್ಬೆ ಕೊಡೀರಿಗೆ ಆಂಡ್ ಮಾರೆ ಇಂದ ಒಬ್ಬೋ ದೇವರೇ. ಈಗ ಹೇಳಿಲ್ಲ ಯಾರು ಮಾಡೋದು ಬತ್ತೀನಿ ವಿಡಿಯೋಡು ಇತ್ತ ಅಮ್ಮ. ಹಾಂ ಇದು ಬತ್ತದ ರಾಣಿ ಉಂಡು ಅಂದ ತುಗ ಕನ್ನಡಿ ಕೊಡವೆ ಪಕ್ಕಡೆ ಆಗ್ತಿಲ್ಲ ಪುನವ. ಕೈಸ್ ನಮ್ಮ ಉಂಟಲ್ಲ ನೀರು ಖಾಲಿ ಅಂತ ನಮ್ಮ ರೋಡಿಗೆ ಕೆಲಸ ಆಗ್ತುಂಟಲ್ಲ, ಹಾಗೆಲ್ಲ ಪೈಪೆಲ್ಲ ಕಟ್ಟಾಗಿದೆ. ಹಾಗೆ ನೀರೇ ಇಲ್ಲ. ಹಾಗೆ ಟ್ಯಾಂಕರಿಗೆ ನೀರಿಗೆ ಹೇಳಿದ್ದೇನೆ 500 ಆಗಿರಬೇಕು. ಫೋನ್ ಮಾಡಿ ಹೇಳ್ತೇನೆ ಅಂತ ಹೇಳಿದ್ವಿ. ಹಾಗೆ ನಮ್ಮ ನೀರಿನ ಟ್ಯಾಂಕಿ ಅದರ ಜೊತೆ ಕ್ಲೀನ್ ಮಾಡಿ ಬಿಡುವ ಅಂತೇಳಿ. ಏಕೆ ಪಾಠ ಕೊಡ್ಪೇವ ಪಾಠ ಬಕೆಟ್ ಇಲ್ಲ, ಹಾಗೆ ಹೊಸ ನೀರು ತರಿಸುವ ಅಂತೇಳಿ 500 ಆಗಿರಬೇಕು. ಒಂದು ಸ್ವಲ್ಪ ನೀರಿಲ್ಲ ನಮಗೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಕೂಡ. ಹಾಗೆ ಅದು ಗೊತ್ತಾಗಲಿಕ್ಕಿರಲಿಲ್ಲ. ನಾವು ಯಾವಾಗ ನೀರು ಬಿಡ್ತೇವಲ್ಲ ಹಾಗೆ ನೀರು ಬಿಡುವ ಅಂತ ಹೋಗ್ತಾ ಇದ್ದೇವೆ ಮಾರೆ, ನೀರೇ ಬರ್ತಾ ಇಲ್ಲ ಆಯಿತಾ. ಅಲ್ಲಿವರೆಗೆ ನಮಗೆ ನೀರು ಖಾಲಿ ಆಗೋದು ನೆನಪು ಗೊತ್ತೇ ಇಲ್ಲ ಮಂಗ ಜಾತಿಯವರಿಗೆ. ಕೈಸ್ ನೋಡಿ ಟ್ಯಾಂಕಿ ಕ್ಲೀನ್ ಆಯಿತು. ಫೋನ್ ಮಾಡಿದೆ ಟ್ಯಾಂಕರಿಗೆ ಕೂಡ 600 ಅಂತೆ ನಮ್ಮ ಕಡೆ. ಹಾಗೆ ನೀರು ಬಂದಮೇಲೆ ಈಗ ಮಾತ್ರ ಕಾಲು ತೊಳಿಲಿಕ್ಕೆ ಕೂಡ ನೀರಿಲ್ಲ ನಮ್ಮ ಹತ್ರ. ಏನಾದರೂ ಇದೆಲ್ಲ ಬಂದರೆ ಸೀದಾ ಮಾವನ ಮನೆಗೆ ಹೋಗ್ಬೇಕಷ್ಟೇ. ನೀರು ಬಂತು ಗೈಸ್ ನೋಡಿ, ಇಲ್ಲಿ ಹಾಕಿದ್ದೇವೆ ಅಲ್ಲಿ ನೋಡಿ ಗಾಡಿ ಸಪ್ಲೈ, ವಾಟರ್ ಸಪ್ಲೈ. ಈಗ ನೀರು ಬರ್ತದೆ ಅಲ್ಲಿಂದ. ಅದನ್ನು ಬುಡಾಡ ನಮ್ಮ ಗಾಡಿಯನ್ನು ನಮ್ಮ ಪೈಪ್ ಲೈನ್ ಮೇಲೆ ನಿಲ್ಲಿಸ್ತಾರೆ. ಅಲ್ಲಿಂದ ನೀರು ಇಲ್ಲಿಗೆ ಬಂದು ಇಲ್ಲಿಗೆ ಫುಲ್ಲಾನ ಪಾನರಪ್ಪ. ಫುಲ್ಲಾದ್ಮೇಲೆ ನಮ್ಮ ಟ್ಯಾಂಕಿ ಹಾಕುದು. ಅಲ್ಲೊಂದು ಟ್ಯಾಂಕ್ ಉಂಟಲ್ಲ ಅಲ್ಲಿ ನಾನು ಇಲ್ಲಿ ಹಿಡ್ಕೊಂಡಿದ್ದೀನಿ. ಫುಲ್ಲಾನ ಪಾನೆ ಆಯ್ತು ಗೈಸ್. ಇನ್ನು ಅಲ್ಲಿಗೆ ಹಾಕುವ ನಾವು ನೀರು. ಅಲ್ಲಿಗೆ ನಮ್ಮ ಇನ್ನೊಂದು ಉಂಟಲ್ಲ ಟ್ಯಾಂಕ್ ಆಯ್ತು ಮುಚ್ಚಿದ್ದು ಬರ. ಯಾವ್ದು
ಗೈಸ್ ಹೋಗೋದು.